ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ತಿಳಿಯಾದ ಮನಸ್ಸು ಅನ್ನುವಂಥದ್ದು ಕೂಡ ಸ್ವಲ್ಪ ವಿಶ್ಲೇಷಣೆ ಕೊಟ್ಟಾಗ ಅದು ಹೆಚ್ಚು ಅರ್ಥವಾಗುತ್ತೆ ಅಂತ ಅನಿಸುತ್ತೆ. ತಿಳಿಯಾದ ಮನಸ್ಸಿನಿಂದ ನಾವು ನೋಡಬೇಕು, ತಿಳಿಯಾದ ಕಣ್ಣಿನಿಂದ ಅಲ್ಲ, ತಿಳಿಯಾದ ಮನಸ್ಸಿನಿಂದ ನೋಡಬೇಕು. ನಮ್ಮ ಇಂದ್ರಿಯ ಕಣ್ಣು ವಸ್ತುಗಳನ್ನು ನೋಡುತ್ತೆ, ಮನಸ್ಸಿಗೆ ರವಾನಿಸುತ್ತೆ. ಕಣ್ಣು ತಿಳಿಯಾಗಿದ್ದಾಗ ಮಾತ್ರ ದೃಷ್ಟಿಗೆ ಸರಿಯಾದ ವಸ್ತು ಗೋಚರವಾಗುತ್ತೆ. ಮನಸ್ಸು ತಿಳಿಯಾಗಿಲ್ಲ ಅಂತಂದರೆ ಕಣ್ಣಿಗೆ ಸ್ಪಷ್ಟವಾಗಿ ಗೋಚರವಾದದ್ದೂ ಕೂಡ ಮನಸ್ಸಿಗೆ ಬೇರೆ ರೀತಿಯಲ್ಲಿ ಕಾಣಿಸುತ್ತೆ. ಸೊ ಈ ತಿಳಿ ಮನಸ್ಸು ಅನ್ನೋದಕ್ಕೆ ಕೆಲವು ಮುಖ್ಯವಾದಂತಹ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ನಮ್ಮಲ್ಲಿ ಇರಬೇಕು. ಆ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತಂದರೆ, ಮೊದಲನೇದಾಗಿ ಕಂಡದ್ದನ್ನು ಕಂಡಂತೆ ನೋಡುವ ಪ್ರಾಮಾಣಿಕತೆ. ಈಗ ಒಂದು ವಸ್ತು, ಆವಾಗಲೇ ನಾವು ಜಾಮೂನಿನ ಒಂದು ಉದಾಹರಣೆ ತೊಗೊಂಡಿದ್ವಿ ಕಳೆದ ಸರ್ತಿ. ಆ ಜಾಮೂನು ನೋಡಿದಾಗ ಇದು ಜಾಮೂನು ಅಂತಷ್ಟೇ ನಾನು ಅಂದ್ಕೊಳ್ಬೇಕು. ಜಾಮೂನ್ ಥರ ಇರೋವಂಥ ಇನ್ಯಾವುದೋ ಮಣ್ಣಿನ ಒಂದು ಹೆಂಟೆ, ಅದು ಪ್ರಾಮಾಣಿಕತೆ ಆಗಲ್ಲ. ಅದೇ ರೀತಿ ನಾವು ವ್ಯಕ್ತಿಗಳನ್ನು ನೋಡುವಾಗ ಕೂಡ ಆ ವ್ಯಕ್ತಿಯನ್ನು ವ್ಯಕ್ತಿಯಾಗಿ ಮಾತ್ರ ನೋಡಬೇಕೇ ಹೊರತು ಆ ವ್ಯಕ್ತಿಯ ಬಗೆಗಿರೋಂಥ ನಮ್ಮ ಭಾವನೆಗಳಿಂದ ಅದು ಬಣ್ಣ ಬದಲಾಗಬಾರದು. ಪ್ರಾಮಾಣಿಕವಾಗಿ ಕಂಡದ್ದು ಕಂಡಂತೆ ನೋಡುವಂಥದ್ದು ಮೊದಲನೆಯ ಗುಣ. ಇನ್ನು ಎರಡನೆಯ ಗುಣ ಏನಪ್ಪ ಅಂತಂದರೆ, ನಮ್ಮ ಮನಸ್ಸಿನಲ್ಲಿ ಶುದ್ಧತೆ ಇರಬೇಕು, ಪೂರ್ವಾಗ್ರಹಗಳು ಇರಬಾರ್ದು. ಆವಾಗ ಮಾತ್ರ ಪ್ರಾಮಾಣಿಕವಾಗಿ ನಾವು ವ್ಯಕ್ತಿಯನ್ನಾಗಲಿ, ವಸ್ತುವನ್ನಾಗಲಿ, ವಿಚಾರವನ್ನಾಗಲಿ, ಪರಿಸ್ಥಿತಿಯನ್ನಾಗಲಿ ವಿಶ್ಲೇಷಣೆ ಮಾಡೋದಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ನನ್ನ ಮನಸ್ಸಿನಲ್ಲಿರುವಂಥ ಅಶುದ್ಧತೆ, ಆ ಅಶುದ್ಧತೆ ಯಾವ ರೂಪದಲ್ಲಾದರೂ ಇರ್ಬೋದು. ಒಂದು ಭಯದ ರೂಪದಲ್ಲಿರ್ಬೋದು, ಕೋಪದ ರೂಪದಲ್ಲಿರ್ಬೋದು, ದ್ವೇಷದ ರೂಪದಲ್ಲಿರ್ಬೋದು, ಅಸೂಯೆಯ ರೂಪದಲ್ಲಿರ್ಬೋದು. ಅವನು ನನಗಿಂತ ಜಾಸ್ತಿ ಸಂಪಾದನೆ ಮಾಡಿಬಿಟ್ಟಿದ್ದಾನೆ, ಮಾರ್ಕ್ಸ್ ತೊಗೊಂಡ್ಬಿಟ್ಟಿದ್ದಾನೆ ಇತ್ಯಾದಿಗಳು. ಆ ಪರಿಶುದ್ಧತೆ ನನ್ನ ಮನಸ್ಸಿನಲ್ಲಿ ಇಲ್ಲ ಅಂತಂದರೆ ಆ ವ್ಯಕ್ತಿಯ ಸತ್ಯತೆಯನ್ನು ಕಾಣುವಂಥ ತಿಳಿ ಮನ ನನ್ನಲ್ಲಿರಲ್ಲ. ಮೊದಲನೇದು ಇದ್ದದ್ದಿದ್ದಾಗೆ ಮಾತ್ರ ನೋಡಿ ಗ್ರಹಿಸುವಂಥ ಪ್ರಾಮಾಣಿಕತೆ ಇರಬೇಕು. ಯಾವುದೇ ಪೂರ್ವಾಗ್ರಹಗಳಿಲ್ಲದೆ ಇರೋ ರೀತಿಯ ತಿಳಿಯಾದಂಥ ಶುದ್ಧವಾದಂಥ ಮನಸ್ಸು ನನ್ನಲ್ಲಿರಬೇಕು. ಅದಾದ ನಂತರ ನಾನು ನೋಡಿದ ನೋಟದಿಂದ ಅಥವಾ ನಾನು ಅನುಭವಿಸಿದ ಒಂದು ಸಂದರ್ಭದಿಂದ ನನ್ನ ಮನಸ್ಸಿನಲ್ಲಿ ಏರ್ಪೇರುಗಳು ಆಗದೇ ಇರೋ ರೀತಿ ನಾನು ಸ್ಥಿಮಿತದಲ್ಲಿ ಮನಸ್ಸನ್ನು ಇಟ್ಕೊಳ್ಬೇಕು. ಆಗ ಅದು ತಿಳಿಮನವಾಗುತ್ತೆ. ಇದುವರೆಗೂ ನಾನು ಸರಿಯಾಗಿ ಮನಸ್ಸನ್ನು ಸರಿಯಾಗಿ ಇಟ್ಕೊಂಡು ಹೋದೆ, ಆದರೆ ಆ ವ್ಯಕ್ತಿ ಏನೋ ಒಂದು ಹೇಳಿದರು ಅಂತಂದರೆ, ಸಡನ್ನಾಗಿ ನನ್ನಲ್ಲಿ ಕೋಪ ಬಂದ್ಬಿಡುತ್ತೆ ಅಂತಂದರೆ ತಿರ್ಗಾ ಆ ತಿಳಿ ಮನ ಹೊರಟೋಯ್ತು ನನಗೆ. ಸೊ ನಾನು ನನ್ನ ಕೋಪದ ಕನ್ನಡಕ ಹಾಕ್ಕೊಂಡು ಈ ಪರಿಸ್ಥಿತಿಯನ್ನು ವಿಶ್ಲೇಷಿಸ್ತಾ ಇದ್ದೀನಿ ಈಗ. ಆಗ ಸತ್ಯ ಮತ್ತೆ ಮರೆಮಾಚಿತು. ಸೊ ಈ ತಿಳಿ ಮನ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಪಾಠ ನಮಗೆಲ್ರಿಗೂ. ಬಹಳ ಕಷ್ಟ ಆ ಥರ ತಿಳಿ ಮನಸ್ಸು ಇಟ್ಕೊಳ್ಳೋವಂಥದ್ದು, ಅಷ್ಟು ಸುಲಭ ಅಲ್ಲ. ನಮ್ಮ ಮನಸ್ಸನ್ನು ಅನೇಕ ಕವಿಗಳು ಒಂದು ನಿರ್ಮಲವಾದಂತಹ ಕೊಳದ ಜಲಕ್ಕೆ ಹೋಲಿಸ್ತಾರೆ. ಸುಂದರವಾದಂಥ ಒಂದು ನೀರಿನ ಕೊಳ ಇದೆ ಅಂತ ಅಂದ್ಕೊಳ್ಳೋಣ. ಆ ನೀರು ಯಾವುದೇ ಅಲೆಗಳಿಲ್ಲದೆ, ಯಾವುದೇ ಏರ್ಪೇರುಗಳಿಲ್ಲದೆ ತಿಳಿಯಾಗಿ ಸ್ಥಿರವಾಗಿ ನಿಂತಾಗ ಆ ನೀರು ಅತ್ಯಂತ ಪಾರದರ್ಶಕವಾಗಿರುತ್ತೆ. ಅದರ ತಳದಲ್ಲಿರುವಂಥ ಸರ್ವಸ್ವವೂ ಕೂಡ ಹೊರಗಿಂದ ನೋಡೋರಿಗೆ ಕಾಣಿಸ್ತಾ ಇರುತ್ತೆ. ಆದರೆ ಸಪೋಸಿಂಗ್ ಆ ನೀರಿನಲ್ಲಿ ಅಲೆಗಳು ಎದ್ವು ಅಂತ ಅಂದ್ಕೊಳ್ಳೋಣ. ನಮ್ಮ ಮನಸ್ಸಿನಲ್ಲಿರುವಂಥ ಪೂರ್ವಾಗ್ರಹಗಳವು, ಆ ಅಲೆಗಳು ಕೆಳಗಡೆ ಇರುವಂಥ ಸತ್ಯವನ್ನು ಸರಿಯಾಗಿ ನೋಡೋದಕ್ಕೆ ಬಿಡಲ್ಲ ಅಲ್ವಾ? ಅದೇ ರೀತಿಯಲ್ಲಿ ಕೆಳಗೆ ಇರೋವಂಥ ಅಥವಾ ನೀರಿನಲ್ಲಿ ಯಾವುದೋ ಒಂದು ಕಲ್ಮಶ ಸೇರಿಕೊಂಡಿತ್ತು ಅಂತಂದರೆ
ತಿಳಿಯಾಗಿರಲ್ಲ, ಅದು ಟ್ರಾನ್ಸ್ಪರೆಂಟ್ ಪಾರದರ್ಶಕವಾಗಿರಲ್ಲ. ಮಣ್ಣು ಪೂರಿತವಾದಂತಹ ನೀರು ಮಣ್ಣಿನ ಬಣ್ಣವನ್ನೇ ಪಡ್ಕೊಂಡಿರುತ್ತೆ. ಸೊ ಹಾಗಾಗಿ ಆ ಕೆಳಗಡೆ ಏನಿದೆ ಅಂತ ನಮಗೆ ಕಾಣೋದೇ ಇಲ್ಲ, ಗೋಚರವೇ ಆಗೋದಿಲ್ಲ. ಸೊ ಹಾಗೆ ತಿಳಿಯಾದಂತಹ ಮನ ಇದೆ ನನಗೆ ಅನ್ನೋದಾದರೆ, ಈ ರೀತಿಯ ಗುಣಗಳು ನನ್ನ ಮನಸ್ಸಿನಲ್ಲಿ ನಾನು ಆವಿರ್ಭಾವ ಮಾಡಿಕೊಂಡಾಗ ಮಾತ್ರ ನಾನು ಸತ್ಯವನ್ನು ಯಥಾರ್ಥವಾಗಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಸತ್ಯವನ್ನು ಯಥಾರ್ಥವಾಗಿ ನಾವು ಕಂಡುಕೊಳ್ಳುವಂಥದ್ದೇನೆ ನಿಜವಾಗಿಯೂ ಪರಮಾತ್ಮನನ್ನು ನಾವು ಅರ್ಥ ಮಾಡಿಕೊಳ್ಳುವಂಥ ಒಂದು ಸಿದ್ಧಾಂತ ಅಥವಾ ತತ್ವ. ಸೊ ಹಾಗಾಗಿ ಈ ಅನುಭವ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಆ ಅನುಭವವನ್ನು ಸರಿಯಾಗಿ ನಾವು ಪಡ್ಕೊಳ್ಳೋದಕ್ಕೆ ತಿಳಿ ಮನ ಬಹಳ ಮುಖ್ಯ. ತಿಳಿ ಮನದಿಂದ ನೋಡುವಂಥದ್ದು ಬಹಳ ಮುಖ್ಯ. ಸೊ ಈ ತಿಳಿ ಮನಕ್ಕೆ ನಾವು ಈಗಷ್ಟೇ ಒಂದು ಉದಾಹರಣೆ, ಒಂದು ಕೊಳ್ಳದ ಜಲದ್ದು ನೋಡಿದ್ವಿ. ನಿತ್ಯ ಜೀವನದಲ್ಲಿ ನಮಗೆ ಈ ಥರದ್ದು ಅನೇಕ ಗೋಚರ ಆಗುತ್ತೆ. ನಾವು ಬಹಳ ಸಿಂಪಲ್ಲಾಗಿ ನೋಡೋದು ಅಂತಂದರೆ ನಮ್ಮ ಕನ್ನಡಕ ನಮ್ಮ ದೃಷ್ಟಿದೋಷವನ್ನು ಸರಿಪಡಿಸಿ ಸರಿಯಾದ ದೃಷ್ಟಿಯನ್ನು ನಮಗೆ ತೋರಿಸೋವಂಥದ್ದು. ಯಾರಿಗೋ ದೂರದ ದೃಷ್ಟಿ ಸರಿ ಇಲ್ಲ ಅಂತಂದರೆ ಅವ್ರಿಗೊಂಥರ ಕನ್ನಡಕ ಕೊಡ್ತಾರೆ. ಇನ್ಯಾರಿಗೋ ಮಕ್ಕಳಿಗೆ ಹತ್ತಿರದ ದೃಷ್ಟಿ ಇದೆ ಅಂದರೆ ಅವ್ರಿಗೆ ಬೇರೆ ಥರ ಕನ್ನಡಕ ಕೊಡ್ತಾರೆ. ಆದರೆ ಸಪೋಸಿಂಗ್ ಆ ಕನ್ನಡಕದ ಮೇಲೆ ಏನೋ ಗಲೀಜು ಕೂತ್ಕೊಂಡ್ಬಿಟ್ಟಿದೆ ಅಂತ ಅಂದ್ಕೊಳ್ಳೋಣ. ಆಗ ಕನ್ನಡಕ ಹಾಕ್ಕೊಂಡಂಥ ವ್ಯಕ್ತಿಗೆ ಏನಿದೆ ಅಂತ ಕಾಣಿಸ್ತಾ ಇಲ್ಲ. ಅದು ಆ ವ್ಯಕ್ತಿದು ತಪ್ಪಲ್ಲ, ಆ ವಸ್ತುದು ತಪ್ಪಲ್ಲ, ಮಧ್ಯದಲ್ಲಿರೋಂಥ ಕನ್ನಡಕದ ತಪ್ಪು. ಆ ಕನ್ನಡಕವನ್ನು ಸರಿಯಾದ ಶುದ್ಧವಾದ ನೀರಿನಿಂದ ತೊಳೆದು ಸರಿಯಾಗಿ ಒರೆಸ್ಕೊಂಡು ತಿರ್ಗಾ ಅದೇ ಕನ್ನಡಕವನ್ನು ಹಾಕ್ಕೊಂಡ್ರೆ ಆ ವ್ಯಕ್ತಿಗೆ ಆ ವಸ್ತು ಸರಿಯಾಗಿ ಕಾಣಿಸುತ್ತೆ. ಸೊ ಹಾಗೆ ನಾವು ಪ್ರಪಂಚವನ್ನು ನೋಡೋವಂಥ ಕನ್ನಡಕಗಳನ್ನು ಹಾಕ್ಕೊಂಡಿರ್ತೀವಿ. ಅದು ನಮ್ಮದೇ ಆದಂಥ ಕೆಲವು ಪೂರ್ವಾಗ್ರಹಗಳಿರ್ಬೋದು, ನೋಡಿದ ವಸ್ತುವಿನಿಂದ ನಮ್ಮಲ್ಲಿ ಉಂಟಾಗುವಂಥ ಉದ್ವೇಗಗಳಿರ್ಬೋದು. ಇದೆಲ್ಲವನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳದೆ ಕನ್ನಡಕವನ್ನು ಹಾಕ್ಕೊಂಡು ನೋಡ್ತಿದ್ದೀವಿ ಅಂತಂದರೆ ಇವೆಲ್ಲವೂ ಕೂಡ ಕನ್ನಡಕದ ಮೇಲಿನ ಕೊಳ್ಳೆಯಂತೆ. ಸೊ ವಸ್ತುವು ನಮಗೆ ಸರಿಯಾಗಿ ಕಾಣಿಸಲ್ಲ, ಏನೋ ಅಸ್ಪಷ್ಟವಾಗಿ ಗೋಚರ ಆಗುತ್ತೆ. ಅದು ನಮ್ಮ ಮನಸ್ಸಿನಲ್ಲಿ ಬೇರೆ ರೀತಿಯ ಅನುಭವವನ್ನು ಉಂಟು ಮಾಡಿ ಸತ್ಯದ ಯಥಾರ್ಥವನ್ನು ನಮಗೆ ತೋರಿಸ್ಕೊಡಲ್ಲ. ಹಾಗೆ ಈ ಮಕ್ಕಳು ಜಾತ್ರೆಗಳಲ್ಲಿ ಇದರಲ್ಲಿ ಬಣ್ಣದ ಕನ್ನಡಕ ತಗೋತಾರೆ. ಆ ಬಣ್ಣದ ಕನ್ನಡಕದ ಕತೆ ಕೂಡ ಹೀಗೆ. ನಾವೆಲ್ಲರೂ ಪ್ರಪಂಚವನ್ನು ನೋಡುವಾಗ, ಪ್ರಪಂಚ ಅಂದರೆ ಏನು, ನಮ್ಮ ಸುತ್ತಮುತ್ತ ಇರುವಂಥ ಜನರನ್ನು ನೋಡುವಾಗ, ಜನರ ಜೊತೆ ವ್ಯವಹರಿಸುವಾಗ ಈ ಥರದ ಬಣ್ಣದ ಕನ್ನಡಕಗಳನ್ನು ಹಾಕ್ಕೊಂಡು ಅವರನ್ನು ನೋಡ್ತಾ ಇರ್ತೀವಿ. ನಮ್ಮದೇ ಆದಂಥ ಕೆಲವು ಪೂರ್ವಾಗ್ರಹಗಳಿಂದ, ನಮ್ಮದೇ ಆದ ಕೆಲವು ಅಭಿಪ್ರಾಯಗಳಿಂದ, ತಪ್ಪು ಕಲ್ಪನೆಗಳಿಂದ ಅವರ ಬಣ್ಣವನ್ನು ನಾವು ತಪ್ಪಾಗಿ ತಿಳ್ಕೊಂಡಿರ್ತೀವಿ. ತಪ್ಪು ಅವ್ರದ್ದಲ್ಲ, ನಮ್ಮ ಕನ್ನಡಕದ್ದು. ಕನ್ನಡಕವನ್ನು ನಾವು ಸರಿಪಡಿಸ್ಕೊಂಡ್ರೆ ಆ ವ್ಯಕ್ತಿ ನಮಗೆ ಸರಿಯಾಗಿ ಕಾಣಿಸುವಂಥ ಸಾಧ್ಯತೆ ಜಾಸ್ತಿ. ಸೊ ಹಾಗೆ ಸರಿಯಾದ ತಿಳಿಯಾದ ನೋಟ ನಾವು ಪಡ್ಕೊಳ್ಬೇಕು, ನಾವು ಸಿದ್ಧಿ ಮಾಡಿಕೊಳ್ಬೇಕು. ಆಗ ವಸ್ತುಗಳು ನಮಗೆ ಸ್ಪಷ್ಟವಾಗಿ ಗೋಚರವಾಗುತ್ತೆ. ಈ ವಸ್ತುಗಳು ನಮಗೆ ಕಾಣಿಸ್ಬೇಕು, ತಿಳಿಯಾದ ಮನಸ್ಸು ನಮಗಿರಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಉದಾಹರಣೆಯನ್ನು ಕೂಡ ನಾವು ಆಲೋಚನೆ ಮಾಡಬಹುದು. ಯಾವುದೇ ವಸ್ತು ನಮಗೆ ಕಾಣಿಸ್ಬೇಕಾದ್ರೆ ಆ ವಸ್ತುವಿಗೂ ನಮಗೂ ಮಧ್ಯದಲ್ಲಿ ಇರೋಂಥ ಯಾವುದೇ ವಸ್ತುವಾದರೂ ಕೂಡ ಅದು ಪಾರದರ್ಶಕವಾಗಿರಬೇಕು. ಈಗ ಉದಾಹರಣೆಗೆ ಏನೋ ನಮಗೆ ಬಹಳ ಮೌಲ್ಯಯುತವಾದಂಥ ಒಂದು ವಸ್ತು ನೆಲದ ಮೇಲೆ ಬಿದ್ದು ಹೋಗಿದೆ ಅಂತ ಅಂದ್ಕೊಳ್ಳೋಣ. ಉಂಗುರ ನೆಲದ ಮೇಲೆ ಬಿದ್ದು ಹೋಗಿದೆ, ನಮಗೆ ಕಾಣಿಸ್ತಾ ಇಲ್ಲ ಅದು ಅಂತಾಗ ನಾವು ಅದನ್ನು ಹುಡುಕ್ತಾ ಇದ್ದೀವಿ. ಹುಡುಕ್ತಾ ನಾವು ನೋಡಿದರೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಯಾಕೆ? ಬಹುಶಃ ಆ ಉಂಗುರ ಯಾವುದೋ ಒಂದು ಕಲ್ಲಿನ ಅಡಿಯಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಕಲ್ಲಿನ ಅಡಿಯಲ್ಲಿ ಸೇರಿಕೊಂಡಾಗ ನಮಗೆ ಕಾಣಿಸಲ್ಲ. ಯಾಕೆ? ಕಲ್ಲು ಪಾರದರ್ಶಕವಲ್ಲ, ಅದರ ಹಿಂದೆ ಏನಿದೆ ಅನ್ನೋದು ನಮಗೆ ಕಾಣಿಸಲ್ಲ. ಆದರೆ ಆ ಕಲ್ಲನ್ನು ನಾವು ಸರಿಸಿದ ತಕ್ಷಣ ಅದರ ಕೆಳಗೆ ಇರುವಂತಹ ಉಂಗುರ ನಮಗೆ ಸಿಕ್ತು. ಉಂಗುರ ಮೊದಲೆಲ್ಲಿತ್ತು? ಅಲ್ಲೇ ಇತ್ತು. ಅದೇನು ಈಗ ನಾನು ಕಲ್ಲು ಸರಿಸಿದ ಮೇಲೆ ಅಲ್ಲಿ ಸಡನ್ನಾಗಿ ಬಂದ್ಬಿಡ್ತಾ ಅಂದರೆ ಅಲ್ಲ, ಅದಲ್ಲೇ ಇತ್ತು. ಹುಡುಕ್ತಾ ಇದ್ದೆ ನಾನು, ಬೇರೆ ಕಡೆ ಎಲ್ಲೆಲ್ಲೋ ಹುಡುಕ್ತಾ ಇದ್ದೆ. ಬರೀ ಹುಡುಕಿದ್ರೆ ಸಾಕಾಗಲ್ಲ, ಅಡ್ಡವಾಗಿ ನನ್ನ ದೃಷ್ಟಿಗೆ ಅಡ್ಡವಾಗಿ ನಿಂತಿರೋಂಥದ್ದನ್ನು ನಾನು ಸರಿಸಿದಾಗ ಅದರ ಅಡಿಯಲ್ಲಿ ಏನಿದೆ ಅನ್ನೋದು ನನಗೆ ಗೋಚರವಾಗುತ್ತೆ. ಅದು ಈ ತಿಳಿ ಮನದ ಮಹತ್ವ. ಇದ್ದದ್ದನ್ನು ಪ್ರಾಮಾಣಿಕವಾಗಿ ಇದ್ದ ರೀತಿಯಲ್ಲೇ ತಿಳ್ಕೊಳ್ಳೋದು ಒಂದು. ನನ್ನ ಪೂರ್ವಾಗ್ರಹಗಳನ್ನು ನಾನು ದೂರ ಇಟ್ಟು
ಸಾಧ್ಯವಾದಷ್ಟು ನಿರ್ಮಲವಾದಂತಹ ದೃಷ್ಟಿ ಪಡ್ಕೊಳ್ಳೋವಂಥದ್ದು ಒಂದು. ನನಗೂ ನಾನು ನೋಡ್ತಾ ಇರೋವಂಥ ವಸ್ತುವಿಗೂ ಮಧ್ಯದಲ್ಲಿ ಬೆಳೆದಿರೋಂಥ ಅಡ್ಡಗೋಡೆಗಳನ್ನು ಸರಿಸಿ ನಿಷ್ಪಕ್ಷಪಾತವಾಗಿ ವಸ್ತುವನ್ನು ನೋಡುವಂಥ ದೃಷ್ಟಿಯನ್ನು ನನ್ನಲ್ಲಿ ನಾನು ಬೆಳೆಸ್ಕೊಳ್ಳುವಂಥದ್ದು ಒಂದು. ಅಷ್ಟೇ ಮುಖ್ಯವಾಗಿ ನಾನು ನೋಡಿದ ನೋಟದಿಂದ ಯಾವುದೇ ಉದ್ವೇಗಕ್ಕೆ ಒಳಗಾಗದಂತೆ ನಾನು ಸಮಸ್ಥಿತಿಯನ್ನು ಕಾಪಾಡಿಕೊಳ್ಬೇಕಾದಂಥದ್ದು ಮತ್ತೊಂದು. ಸೊ ಹೀಗೆ ಈ ಗುಣಗಳನ್ನು ನಮ್ಮಲ್ಲಿ ನಾವು ಅಳವಡಿಸ್ಕೊಂಡ್ರೆ ಆಗ ಎಲ್ಲ ಸಂದರ್ಭಗಳಲ್ಲೂ ಕೂಡ ನಾವು ಯಥಾರ್ಥವನ್ನು ಹುಡುಕೋದಕ್ಕೆ ಕಾಣೋದಕ್ಕೆ ಸಾಧ್ಯವಾಗುತ್ತೆ.